ಕ್ಲಿಪಿಂಗ್ಸ್ ನೋಡಿದ್ದೀನಿ. ಅದೇ ರೀತಿ ಅಭಿನಯ ಮಾಡ್ಬೇಕಾ, ನಾನು ಇವಾಗ ಅದಕ್ಕೆ ತಾಲೀಮ್ ಮಾಡಬೇಕಾಗಿದೆ. ಐ ಶುಡ್ ಗೋ ಅಂಡ್ ಟೇಕ್ ಸಂಬಡೀಸ್ ಹೆಲ್ಪ್. ನನಗೆ ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ. ಆ್ಯಂಡ್ ಇದರಲ್ಲಿ ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ ಸರ್. ಇದಕ್ಕೆ ಬೇರೆ ಯಾರು ಏನು ಮಾಡಬೇಕಾಗಿತ್ತು, ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಕತೆ, ಏನು ನಮಗೇನು ನಾವೇನು ಮಾತಾಡಿಲ್ಲ. ಇದು ನಾನು ಒಬ್ಬ ಜವಾಬ್ದಾರಿಯುತ ಒಬ್ಬ ನಟನಾಗಿ, ಒಬ್ಬ ಮೊಮ್ಮಗನಾಗಿ, ಮಗನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ. ಇದು ನಮ್ಮ ಜವಾಬ್ದಾರಿ, ನಾವು ಮಾಡೋಣ. ಸತಿ ಸುಲೋಚನಾ ಮಾತ್ರ ಅಲ್ಲ, ಸತಿ ಸುಲೋಚನಾ ಆದ ನಂತರದ ಸಿನಿಮಾಗಳಿಗೂ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು, ಮಾಡರ್ನೈಸ್ ಮಾಡ್ಕೋಬಹುದು. ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬ ಇದೆ. ಖಂಡಿತವಾಗ್ಲೂ ನಿಜ. ನಾನು ಬೆಳಗ್ಗೆ ಹೇಳಿದೆ ಬಾಬು ಸರ್, ನಾನು ಹೇಳಿದೆ ಇತಿಹಾಸ ಇಲ್ಲದೆ ಇರುವಂತಹ ದೇಶಗಳು ಯಾವುದೂ ಬರಲಿಲ್ಲ. ಯಾವುದು ಅದು ತುಂಬ ಬಡತನದಲ್ಲಿದೆ. ಯಾಕಂದ್ರೆ ಒಂದು ಇತಿಹಾಸ ಇದ್ದಾಗ ಇವಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ, ತಾಜ್ ಮಹಲ್ ನೋಡೋದಕ್ಕೆ ಬರ್ತಾರೆ, ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ. ಬಂದಾಗ ಅದೊಂದು ಇತಿಹಾಸ ಇರುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿಂಗ್. ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಕ್ಕೆ ಹೋಗ್ಬೇಕು, ಒಂದು ಇತಿಹಾಸ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದ್ರೆ ಇವಾಗ ನೀವು ಸಿರಿಯಾಗೆ ಹೋಗ್ತೀರಾ, ನೈಜೀರಿಯಾಗೆ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಇತಿಹಾಸ ಇದೆಯಾ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನ ಉಳಿಸುವಂತ ಪ್ರಯತ್ನ ನನ್ನ ಬಾಯಿಂದ ಬಂದರೆ ತುಂಬಾ ಅದೇನೋ ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ. ಆದ್ರೆ ಥಾಟ್ ಮಾತ್ರ ನಾನು ಡ್ರಾಮಟೈಸ್ ಮಾಡ್ತಾ ಇಲ್ಲ, ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ನನ್ನ ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಮೇಲೆ ಇಟ್ಟಿದ್ದೀನಿ. ಅಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಕಂಡು ನಾವು ಮಾಡುವಂತ ಸಿನಿಮಾ ಅದೇ ಯಶಸ್ಸು, ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಲ್ಲಿ ಉಳ್ಕೊಳ್ಳುವಂತ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಸತಿ ಸುಲೋಚನಾ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ, ಇಟ್ ಇಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು.